TV20 ಕನ್ನಡ ವಾಹಿನಿಗೆ ಸ್ವಾಗತ. ಗಣ್ಯರು ಅತಿ ಗಣ್ಯರು ನಿಗದಿತ ಅವಧಿಯಲ್ಲಿ ಬಂದು ಹಾಸನಾಂಬ ದರ್ಶನ ಪಡೆಯಬೇಕು, ಇಲ್ಲವಾದರೆ ಅಂತವರಿಗೆ ಅವಕಾಶ ಕಲ್ಪಿಸುವುದಿಲ್ಲ ಅಂತ ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗೋಲ್ಡ್ ಕಾರ್ಡ್ ಜೊತೆಗೆ ಬರುವ ಭಕ್ತರಿಗೆ ಬೆಳಿಗ್ಗೆ 7 ರಿಂದ 10 ಹಾಗೂ 10:30 ರಿಂದ ಮಧ್ಯಾಹ್ನ 12:30 ಅವಕಾಶವಿರುತ್ತೆ. ಸಾಮಾನ್ಯ ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಜಾತ್ರಾ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಭಕ್ತರ ಸುಗಮ ದರ್ಶನಕ್ಕಾಗಿ ವಿವಿಧ ಕ್ಯೂ ವ್ಯವಸ್ಥೆ ಮಾಡಲಾಗಿದೆ. ಸಾಮಾನ್ಯ ದರ್ಶನಕ್ಕೆ 1 ಕ್ಯೂ, ಟಿಕೆಟ್ ಖರೀದಿಸಿದ ಭಕ್ತರಿಗೆ 2 ಕ್ಯೂ ಮತ್ತು ಶಿಷ್ಟಾಚಾರ ದರ್ಶನಕ್ಕಾಗಿ 1 ಕ್ಯೂ ವ್ಯವಸ್ಥೆ ರೂಪಿಸಲಾಗಿದೆ. ಗೋಲ್ಡ್ ಕಾರ್ಡ್ ಪಡೆದ ಭಕ್ತರಿಗೆ ಬೆಳಿಗ್ಗೆ 7:30 ರಿಂದ 10 ಗಂಟೆಯ ತನಕ, ವಿಐಪಿಗಳಿಗೆ ಬೆಳಿಗ್ಗೆ 10:30 ರಿಂದ 12:30 ತನಕ ದರ್ಶನ ಸಮಯ ನಿಗದಿ ಮಾಡಲಾಗಿದೆ. ಯಾವುದಾದ್ರೂ ಕಡ್ಡಾಯ ಅಂದ್ರೆ ಅದಕ್ಕೆ ಒಂದು ಇಂಪ್ಲಿಮೆಂಟೇಷನ್ ಇರಬೇಕಾಗ್ತದೆ. ಈಗ ನಾನು ಒಂದು ನಿಯಮಾನುಸಾರ ಇದು ಕಡ್ಡಾಯ ಅಂದ್ರೆ ಇದು ವೈಲೇಷನ್ ಮಾಡಿದ್ರೆ ಏನ್ ಮಾಡ್ತೀರಾ ಅನ್ನೋದು ಪ್ರಶ್ನೆ ಬರ್ತದೆ. ಪ್ರಶ್ನೆ ಇಷ್ಟೇ, ನೀವು ಇದು ನಮ್ಮ ಸಂಪ್ರದಾಯಕ್ಕೆ ಇದು ಒಗ್ಗಲ್ಲ, ಈ ರೀತಿ ಇದೆ, ನಿಯಮ ಇದೆ ಅಂತ ನಾವು ಜನಗಳಿಗೆ ತಿಳಿಸ್ತೇವೆ. ಅದನ್ನ ಪಾಲಿಸಬೇಕಾದ ಇರುವುದು ಭಕ್ತಾದಿಗಳ ಜವಾಬ್ದಾರಿ. ಅಲ್ಲ, ನಾನು ಇಷ್ಟೇ ಹೇಳಿದ್ದು, ಶಾರ್ಟ್ಸು, ನಿಕ್ಕರು ಈ ತರದಲ್ಲಿ ಬರಬೇಡಿ. ನೀವು ಇನ್ನು ಬೇರೆ ಯಾವುದನ್ನು ನಾವು ಬೇಡ ಅಂದಿಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ವಿ ಅಷ್ಟೇ. ಅಷ್ಟೇ ಸ್ಥಳಗಳಲ್ಲಿ ಅದು ಅಷ್ಟು ಹೇಳ್ಬಹುದು. ಅದಕ್ಕಿಂತ ನೀವು ಏನ್ ಮಾಡ್ತೀರಾ, ನಾನು ಹಾಕೊಂಡ್ ಬಂದ್ರೆ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಹೌದು, ಇದು ಬಹಳ ಒಳ್ಳೆ ಪ್ರಶ್ನೆ. ಎಲ್ಲರೂ ಮೊದಲು ಏನಾಗ್ತಾ ಇತ್ತು, ಇದು ಎಲ್ಲ ನಮಗೆ ಹಿಂದಿನ ಬಾರಿ ಎಲ್ಲ ಅನುಭವದಿಂದ ಕಲ್ತಿರೋದು. ವಿಐಪಿಗಳು ಬಂದಾಗ ಎಸ್ಪೆಷಲಿ 5 ಕೆಟಗರಿ ಹೇಳಿದ್ವಿ ನಾವು. ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಮತ್ತೆ ಸಭಾಪತಿಗಳು, ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ಮತ್ತೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವರು, ಈ ತರ ಒಂದು ಅತಿ ಗಣ್ಯರ ಇದರಲ್ಲಿ ಬರೋರು 1-2 ನಿಮಿಷ ಅವರು ದರ್ಶನವನ್ನ ತೆಗೆದುಕೊಳ್ಬಹುದು. ಆ ಸಮಯದಲ್ಲಿ ಸ್ವಲ್ಪ ನಮಗೆ ಸಮಯಾವಕಾಶ ಬೇಕಾಗ್ತದೆ. ಅದು ಹೊರತಾಗಿ ಇನ್ನು ಏನು ಇತರ ಎಲ್ಲಾ ಸ್ಟೇಟ್ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ, ಆ ಸಮಯದಲ್ಲಿ ಯಾವುದೇ ಸರ್ವದರ್ಶನಕ್ಕೆ ಯಾವುದೇ ಅಡಚಣೆ ಇರುವುದಿಲ್ಲ. ಅವರು ದರ್ಶನ ತೆಗೆದುಕೊಳ್ಳುವಾಗಲೂ ಸಹ ಅವರಿಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಅವರು ಬದಿಯಲ್ಲಿ ಒಂದು ಮ್ಯಾಕ್ಸಿಮಮ್ 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಅವ್ರು ನೋಡಿ ಒಡ್ತಾ ಇರಬೇಕು. ಯಾಕಂದ್ರೆ ನಮ್ಮ ಜನಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಸರ್ವ ದರ್ಶನದಲ್ಲಿ ಬರ್ತಕ್ಕಂತಹ ಕ್ಯೂ ಅಲ್ಲಿ ನಿಂತ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಹೆಚ್ಚಿನ ಆದ್ಯತೆನ ಈ ಸರಿ ನಾವು ಕೊಡ್ಲಿಕ್ಕೆ ಪ್ರಯತ್ನ. ಇದನ್ನು ಸಹ ಡಿಸ್ಕಷನ್ಗೆ ಬಂತು. ನಾವು ಹೇಳಿದ್ವಲ್ಲ, ಅತಿ ಗಣ್ಯರಿಗೆ ಮಾತ್ರ ಅವಕಾಶ. ಅಂದ್ರೆ ಗರ್ಭಗುಡಿ ಅಂದಲ್ಲಿ ಪೂರ್ಣ ಒಳಗಡೆಗೆ ಹೋಗಿ ಅವರು ಏನಾದ್ರೂ ಸೈಡಲ್ಲಿ ಜನರಲ್ ದರ್ಶನಕ್ಕೆ ಯಾವುದು ಪ್ರಿವೆನ್ಷನ್ ಇರೋದಿಲ್ಲ. ಆದ್ರೆ ಗಣ್ಯರು ಗರ್ಭಗುಡಿಗೆ ಹೋಗಿ ಅವರು ಮತ್ತೆ ಅಲ್ಲಿ ಸ್ಪೆಷಲ್ ಪೂಜಾ ಮತ್ತೆ ಇದು ಏನದು ಅವೆಲ್ಲ ಸಮಯ ತೆಗೆದುಕೊಳ್ಳುವ ಹಾಗಿಲ್ಲ. ಅವರಿಗೆ ಒಂದು ದರ್ಶನ ಮಾಡಿ ಹೊರಗಡೆ ಬರಬೇಕು ಅಷ್ಟೇ. ಆ ಸಮಯದಲ್ಲಿ ಜನರಲ್ ಭಕ್ತಾದಿಗಳ ಇದಕ್ಕೆ ಕ್ಯೂಗೆ ಯಾವುದೇ ಅಡಚಣೆ ಆಗ್ಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.